ಅಯ್ಯೋ, ನಾಳೆ ಸಿಎಂ ಸಿದ್ದಣ್ಣ ಬರ್ತಾರೆ. ಗುಂಡಿ ಮುಚ್ಚ್ರಿ. ಸಿಎಂ ಭೇಟಿ ಹಿನ್ನೆಲೆ ಎಚ್ಚೆತ್ತ ಅಧಿಕಾರಿಗಳ ವರ್ಗ. ನಾಳೆ ಗದಗಕ್ಕೆ ಸಿಎಂ ಭೇಟಿ ಹಿನ್ನೆಲೆ ಎಚ್ಚೆತ್ತ ಅಧಿಕಾರಿಗಳು. ಅಯ್ಯೋ, ನಾಳೆ ಸಿಎಂ ಬರ್ತಾರಂತೆ, ಗುಂಡಿ ಮುಚ್ಚಿಬಿಡೋಣ. ಸಿಎಂ ನೋಡಿದ್ರೆ ಏನು ಅನ್ಕೋತಾರೋ ಏನು. ಸಿಎಂ ಭೇಟಿ ಹಿನ್ನೆಲೆ ಎಚ್ಚೆತ್ತ ಅಧಿಕಾರಿಗಳ ವರ್ಗ. ನಾಳೆ ಗದಗಕ್ಕೆ ಸಿಎಂ ಭೇಟಿ ಹಿನ್ನೆಲೆ ಎಚ್ಚೆತ್ತ ಅಧಿಕಾರಿಗಳು. ರಸ್ತೆ ಗುಂಡಿಗಳಿಗೆ ಮುಕ್ತಿ ನೀಡೋದಕ್ಕೆ ಮುಂದಾದ ಗೌರ್ಮೆಂಟ್ ಆಫೀಷಿಯಲ್ಸ್. ಗದಗ ನಗರದ ಮೇನ್ ರಸ್ತೆಗಳಲ್ಲಿ ಡಾಂಬರೀಕರಣ ಕಾರ್ಯ. ಸಿದ್ದರಾಮಯ್ಯರು ಬರುತ್ತಾರೆ ಎನ್ನುವುದಾದರೆ, ಗುಂಡಿ ಮುಚ್ಚಿದ್ದು ನೀವು ನಿಜವೇ ಆದರೆ, ಸಿದ್ದರಾಮಯ್ಯನವರು 224 ವಿಧಾನಸಭಾ ಕ್ಷೇತ್ರಕ್ಕೂ ಒಂದ್ಸತಿ ಹೋಗಿ ಬನ್ನಿ. ನೀವು ಹೋಗ್ತೀರಿ ಅನ್ನೋದು ಗೊತ್ತಾದ ಕೂಡಲೇ ಗುಂಡಿ ಮುಚ್ಚುತ್ತಾರೆ. ಹೋಗಿ ಬನ್ನಿ ಒಂದ್ಸರಿ. ಗದಗಕ್ಕೆ ಸಿದ್ದರಾಮಯ್ಯನವರು ಹೋಗ್ತಿರೋದು ಗೊತ್ತಾದ ಕೂಡಲೇ ತೇಪೆ ಹಚ್ಚೋ ಕೆಲಸಗಳಾಗ್ತಿದೆಯಂತೆ, ಗುಂಡಿ ಮುಚ್ಚೋ ಕೆಲಸ. ಅಯ್ಯೋ ಅವಿವೇಕಿಗಳ. ಸಿದ್ದರಾಮಯ್ಯರನ್ನ ಭಯಪಟ್ಟು ಗುಂಡಿ ಮುಚ್ಚುವುದಾದರೆ ನಿಮ್ಮ ಮೋರಲೇನು, ನಿಮ್ಮ ನೈತಿಕತೆ ಅರ್ಥ ಆಗ್ತಾ ಇದೆ ರಾಜ್ಯದ ಜನರಿಗೆ. ಸಿದ್ದರಾಮಯ್ಯನವರು ಹೋಗೋದ್ರಿಂದ ಗುಂಡಿ ಮುಚ್ಚುವುದೇ ಆದರೆ 224 ಕ್ಷೇತ್ರಕ್ಕೂ ಹೋಗಿ ಸಿಎಂ ಸಾಹೇಬ್ರೆ. ಯಾವ ಕ್ಷೇತ್ರದ ರೋಡ್ಗಳು ಸರಿ ಇಲ್ಲ, ಮುಖ್ಯ ರಸ್ತೆಗಳು ಹಳ್ಳ ಬಿದ್ದಿದ್ದಾವೆ, ಸರ್ವಿಸ್ ರಸ್ತೆಗಳು ಮರಣದ ಕೂಪದಂತೆ ಭಾಸವಾಗುತ್ತೆ. ಒಂದು ಮಳೆ ಬಂದರೆ ಸಾಕು 3 ಜನ ಸಾಯ್ತಾರೆ ಒಂದೊಂದು ಗ್ರಾಮಗಳಲ್ಲಿ. ಕಾರಣ ನೀರು ರಸ್ತೆಯಲ್ಲಿ ನಿಂತು ಗುಂಡಿ ಯಾವುದು ರಸ್ತೆ ಯಾವುದು ಅಂತ ಗೊತ್ತಾಗದಲ್ಲೇ ಜನ ಸಾಯ್ತಿದ್ದಾರೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ ಅಂತ ಗೊತ್ತಾದ ಕೂಡಲೇ ಗುಂಡಿ ಮುಚ್ಚರಯ್ಯ ಸಿಎಂ ಬರ್ತಿದ್ದಾರೆ ಅಂತ ಹೇಳಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರಂತೆ. ಹಾಗಾಗಿ ಫ್ರೀಡಮ್ ಟಿವಿಯ ಒಂದು ಮನವಿ ಅಂತ ಏನಂತ ಕೇಳಿದ್ರೆ, 224 ಕ್ಷೇತ್ರಕ್ಕೂ ಕೂಡ ಸಿದ್ದರಾಮಯ್ಯನವರು ಹೋದರೆ ಆ ಎಲ್ಲ ಕ್ಷೇತ್ರದ ಗುಂಡಿ ಮುಚ್ಚುತ್ತಲ್ಲ. ಹಾಗಾಗಿ ಸಂಬಂಧಪಟ್ಟಂತಹ ಕಾರ್ಯದರ್ಶಿ ಅವರೇ ಸಿಎಂ ಸಿದ್ದರಾಮಯ್ಯರಿಗೆ ಈ ತರಹದೊಂದು ಸಲಹೆಯನ್ನು ಕೊಟ್ಟು ಬಿಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.